ಈಗ ನಟ ವಿಜಯ್ ನಿವಾಸಕ್ಕೆ ಪೊಲೀಸರು ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಚೆನ್ನೈನಲ್ಲಿರುವಂತಹ ನಟ ವಿಜಯ್ ಅವರ ನಿವಾಸಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಸಾವಿನ ರ್ಯಾಲಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಎಷ್ಟು ಜನ ಮೃತಪಟ್ಟಿದ್ದಾರೆ, ಎಷ್ಟು ಜನ ಗಾಯಾಳುಗಳಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ, ಕುಟುಂಬಸ್ಥರ ಆಕ್ರಂದನ ಹೇಗಿದೆ, ಎಲ್ಲ ವಿಚಾರಗಳನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಈಗ ನಟ ವಿಜಯ್ ನಿವಾಸಕ್ಕೆ ಪೊಲೀಸರ ಎಂಟ್ರಿ ಆಗಿದೆ. ಚೆನ್ನೈನಲ್ಲಿರುವಂತಹ ಅವರ ಮನೆಗೆ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ಯಾಕಂತಂದ್ರೆ ಈಗ ಅವರನ್ನ ವಶಕ್ಕೆ ಪಡೆದು ಅಥವಾ ಬಂಧನ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಚೆನ್ನೈನ ನಿವಾಸ ಏನಿದೆ ವಿಜಯ್ ಅವರ ನಿವಾಸ, ಅಲ್ಲಿಗೆ ಬಂದಿದ್ದಾರೆ. ನೀಲಾಂಗರೈನಲ್ಲಿರುವಂತಹ ವಿಜಯ್ ಅವರ ನಿವಾಸಕ್ಕೆ ಪೊಲೀಸರ ಎಂಟ್ರಿ ಆಗಿದೆ. ನೋಡಿ, ಈಗ ಮುಂದೆ ಈಗ ಏನು ಮಾಡ್ತಾರೆ, ಅವರನ್ನು ವಶಕ್ಕೆ ಪಡ್ಕೊಳ್ತಾರ, ಅದು ಆ ನಂತರದಲ್ಲಿ ಗೊತ್ತಾಗುತ್ತೆ. ನೀಲಾಂಗರೈನಲ್ಲಿರುವಂತಹ ಚೆನ್ನೈನ ಅವರ ನಿವಾಸಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರನ್ನು ಬಂಧನ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂತಂದರೆ 38 ಜನ ಮೃತಪಟ್ಟಿದ್ದಾರೆ. ಆಮೇಲೆ ಈಗ TVK ಮುಖ್ಯಸ್ಥರು ಅವರೇ. ಪ್ರತಿ ಶನಿವಾರದೊತ್ತು ಈಗ ಆಲ್ರೆಡಿ 2 ಶನಿವಾರ ಆಗಿದೆ ಈ ಥರದ ರ್ಯಾಲಿ ಕಾರ್ಯ, ಪ್ರಚಾರದ ಕಾರ್ಯ ಎಲ್ಲವೂ ಕೂಡ. ಇವತ್ತು 3ನೇ ಶನಿವಾರ, ಬೆಳಿಗ್ಗೆ ಒಂದು ಜಾಗ, ಇವತ್ತು ಸಂಜೆ ಒಂದು ಜಾಗ, 2 ಜಾಗದಲ್ಲಿ ಟೈಮ್ ಫಿಕ್ಸ್ ಆಗಿರುತ್ತೆ. ಬಟ್ ತಡವಾಗಿ ಬರ್ತಾರೆ. ಆಮೇಲೆ ಈಗ ಅವರನ್ನು ವಶಕ್ಕೆ ಪಡ್ಕೊಂಡು ಬಂಧನ ಮಾಡಿದ್ರೆ ಆ ನಂತರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ಬೋದು ಅನ್ನುವಂಥದ್ದು ಬಹುಶಃ ಆ ನಂತರದಲ್ಲಿ ಗೊತ್ತಾಗುತ್ತೆ. ಸದ್ಯ ಈಗ ಅವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧನ ಮಾಡಬಹುದು. ಚೆನ್ನೈನ ನೀಲಾಂಗರೈನಲ್ಲಿರುವಂತಹ ಅವರ ನಿವಾಸಕ್ಕೆ ಪೊಲೀಸ್ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಮಾಡಬಹುದು. ಇದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಆಮೇಲೆ ಈಗ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಮಾತನಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಕೇಳ್ತಾ ಇದ್ರಲ್ಲ. ಯಾಕಂತಂದ್ರೆ ಈಗ ನೇರವಾಗಿ ಸರ್ಕಾರದ ಕಡೆಗೇನೆ ಎಲ್ಲರೂ ಕೂಡ ಬೊಟ್ಟು ಮಾಡಿ ತೋರಿಸೋದು. ಇಂತಹ ದೊಡ್ಡ ಮಟ್ಟದ ರ್ಯಾಲಿ ಮಾಡಬೇಕಾದ್ರೆ ಸೂಕ್ತ ಭದ್ರತೆಯನ್ನ ಕೊಡಬೇಕಾಗಿರುವಂತಹ ಕರ್ತವ್ಯ ಸರ್ಕಾರದ ಮೇಲಿರುತ್ತೆ. ಸರ್ಕಾರದ ಇದರ ಹೊಣೆಯನ್ನ ಹೊತ್ಕೋಬೇಕಾಗತ್ತೆ. ಇಷ್ಟರ ಮಟ್ಟಿಗೆ ಜನ ಸೇರ್ತಾ ಇದ್ದಾರೆ ಅಂತ ಅಂದ್ರೆ ಸೂಕ್ತ ಭದ್ರತೆ ಕೊಡಬೇಕು. ಯಾಕೆ ಕೊಡಲಿಲ್ಲ? ಅದನ್ನೇ ಅಲ್ಲಿ ಬಂದಂತಹ ಜನರು, ತಮ್ಮವರನ್ನ ಕಳೆದುಕೊಂಡಂತಹ ಕುಟುಂಬಸ್ಥರು ಸರ್ಕಾರಕ್ಕೆ ಕೇಳ್ತಾ ಇರುವಂತಹ ಪ್ರಶ್ನೆ. ಅದೇ ಪ್ರಶ್ನೆಯನ್ನ ವರದಿಗಾರರು ಕೇಳದಂತ ಸಂದರ್ಭದಲ್ಲಿ ಅವ್ರ ಮೇಲೆ ದರ್ಪ ತೋರಿಸಿದ್ದಾನೆ ಪೊಲೀಸ್ ಅಧಿಕಾರಿ ಒಬ್ಬ. ಒಂದೊಂದು ಕಡೆ ಈ ಘಟನೆ ಆಗ್ತಾ ಇದ್ದಂತೆ ಈಗ ಅಲ್ಲೇ ಜಾಗದಲ್ಲಿದ್ರೆ ಇನ್ನೂ ಕೂಡ ಮತ್ತೇನಾದರೂ ಅನಾಹುತ ನಡೀಬೋದು. ಹಾಗಾಗಿ ಅಲ್ಲಿಂದ ಅವರು ಹೋದ್ರೋ ಅಥವಾ ಬಂಧನದ ಭೀತಿ ಇತ್ತೋ, ಇಲ್ಲೇ ಇದ್ರೆ ಏನಾದರೂ ಅರೆಸ್ಟ್ ಮಾಡ್ತಾರೆ ಅಂತ ಅವ್ರ ತಲೆಯಲ್ಲಿತ್ತೋ ಏನೋ ಗೊತ್ತಿಲ್ಲ. ಆದರೆ ಇಮ್ಮಿಡಿಯೇಟಾಗಿ ಅಲ್ಲಿಂದ ಬೌನ್ಸರ್ಗಳ ಸಹಾಯದ ಮೂಲಕ ಚೆನ್ನೈಗೆ ಹಾರಿದ್ದಾರೆ. ಈಗ ಚೆನ್ನೈನ ಅವರ ನಿವಾಸದಲ್ಲಿ ಪೊಲೀಸ್ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅವರನ್ನು ಬಂಧನ ಮಾಡಬಹುದು. ಒಂದು ವೇಳೆ ಬಂಧನ ಮಾಡಿದ್ರೆ ಮುಂದೆ ಏನಾಗುತ್ತೆ